ಬಿಜೆಪಿ ಶಾಸಕ ಯತ್ನಾಳ್ಗೆ ಬಂಧನದ ಭೀತಿ ಎದುರಾಗಿದೆ. ಉಚ್ಚಾಟನೆಯ ಬೆನ್ನಲ್ಲೇ ಅರೆಸ್ಟ್ ಆಗ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರದ ಗೋಳಗುಮ್ಮಟ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಮುಸ್ಲಿಂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದ ಪ್ರಕರಣ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 196, 299, 353 ಅಡಿಯಲ್ಲಿ ದೂರು ದಾಖಲಾಗಿದೆ. ಉದ್ದೇಶಪೂರ್ವಕವಾಗಿ ಕೋಮು ಗಲಭೆ ಸೃಷ್ಟಿಸುವ ಹುನ್ನಾರ, ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಆರೋಪ. ಬಿಎನ್ಎಸ್ ಸೆಕ್ಷನ್ 196, 299, 353 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವುದೇ ಕ್ಷಣ ಬಂಧನ ಆಗೋ ಸಾಧ್ಯತೆಗಳಿದೆ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಈಗ ಬಂಧನದ ಭೀತಿ ಎದುರಾಗಿರುವಂತಹದ್ದು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತಹ ಬಿಜೆಪಿಯ ಶಾಸಕ ಸಾಕಷ್ಟು ಉದಾಹರಣೆಗಳು ಕಣ್ಣ ಮುಂದೆ ಇದ್ದರೂ ಕೂಡ ನಾಲಿಗೆಯನ್ನ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದ ದೌರ್ಭಾಗ್ಯವಂತ ಬಿಜೆಪಿಯ ಶಾಸಕ ಈಶ್ವರಪ್ಪ ಮಾತನಾಡ್ತಾ ಇದ್ದಂತಹ ಪ್ರಚೋದನಾತ್ಮಕ ಮಾತುಗಳಿಂದ ಬಿಜೆಪಿ ಸಹಿಸಿಕೊಳ್ಳಲಿಲ್ಲ. ಈಶ್ವರಪ್ಪರನ್ನ ಎತ್ತು ಬಿಸಾಕ್ತು. ಅನಂತಕುಮಾರ್ ಹೆಗಡೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ರು. ಬಿಜೆಪಿಯಿಂದ ಅಸ್ತಿತ್ವವನ್ನೇ ಕಳ್ಕೊಂಡ ಮನುಷ್ಯ. ಪ್ರತಾಪ್ ಸಿಂಹ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಪಡೆಯದೆ ಒಂದು ರೀತಿಯಲ್ಲಿ ಬಿಜೆಪಿಯಲ್ಲಿ ಮೂಲೆ ಗುಂಪಾದ್ರು. ಅದನ್ನ ನೋಡಾದ್ರೂ ಪಾಠ ಕಲಿಬಾರ್ದ ಯತ್ನಾಳ್ ಸಾಹೇಬ್ರೆ? ಬಾಯಿಗೆ ಬಂದ ಹಾಗೆ ಮಾತನಾಡೋದು. 1400 ವರ್ಷದ ಹಿಂದೆ ಕಳೆದು ಹೋದ ಮತ್ತು ಅವರನ್ನ ಮಿಲಿಯನ್ ಗಟ್ಟಲೆ ಒಂದು ಸಮುದಾಯ ಅಭಿಮಾನದಿಂದ ನೋಡ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನ ನಿಂದಿಸ್ತೀರಿ. ನಿಮಗೆ ಅವ್ರೇನು ಮಾಡಿದ್ದಾರೆ ಸ್ವಾಮಿ? ನಿಮಗೂ ಅವರಿಗೂ ಏನಾದರೂ ಲೇನಾದೇನ ಇದೆಯಾ? ತೆಗೊಳ್ಳುವುದು ಮತ್ತು ಕೊಡುವ ವ್ಯವಹಾರವೇ ಇರಲಿಲ್ವಲ್ಲ. ನಿಮಗೆ ಯಾಕೆ ಬೇಕು? ಈಗ ಬಂಧನದ ಭೀತಿ ಎದುರಾಗಿದೆ. ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತಿರುಗಿ ಬಿದ್ದ ಪಂಚಮಸಾಲಿ ಸಮುದಾಯ, ಸ್ವಂತ ಸಮುದಾಯನೇ ತಿರುಗಿ ಬೀಳ್ತು. ಬಸನಗೌಡ ಇತಿಹಾಸ ಬಿಚ್ಚಿಡ್ತೀನಿ ಎಂದ ವಿಜುಗೌಡ ಬಿಜೆಪಿಯ ಮುಖಂಡರು ಯತ್ನಾಳ್ ನಮ್ಮ ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಯತ್ನಾಳ್ ಒಬ್ಬರೇ ಪಂಚಮಸಾಲಿನ? ನಾವೇನು ಪಂಚಮಸಾಲಿಗೆ ಹುಟ್ಟಿಲ್ವಾ? ಯತ್ನಾಳೇನು ಸೀಮೆಗಿಲ್ದಿದ್ದ ಪಂಚಮಸಾಲಿ ನಾಯಕನ? ಯತ್ನಾಳ್ ಯಡಿಯೂರಪ್ಪ ಮನೆಗೆ ಹೋಗಿದ್ದ ವಿಡಿಯೋ ರಿಲೀಸ್ ಮಾಡ್ತೀನಿ. ಇದು ನಾವು ಹೇಳ್ತಿಲ್ಲ. ಪಂಚಮಸಾಲಿಯ ಅದೇ ಸಮುದಾಯದ ಜೊತೆಗೆ ಬಿಜೆಪಿ ಮುಖಂಡ ವಿಜುಗೌಡ ಹೇಳ್ತಾ ಇರೋದು. ಎಂ ಬಿ ಪಾಟೀಲ್ ವಿರುದ್ಧ ನಿರಂತರವಾಗಿ ಸೋತಂತ ಒಬ್ಬ ಅಭ್ಯರ್ಥಿ, ಬಿಜೆಪಿಯ ಮುಖಂಡ ಬಸನಗೌಡ ಇತಿಹಾಸ ಬಿಚ್ಚಿಡ್ತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಬರ್ತಿರ್ತಕ್ಕಂಥ ಆರೋಪಗಳೇನು? BS ಯಡಿಯೂರಪ್ಪ ಸರಿ ಇಲ್ಲ, ಅವರೊಬ್ಬರು ಭ್ರಷ್ಟಾಚಾರರು, ಅವರ ಮಗ ಭ್ರಷ್ಟಾಚಾರಿ, ಅದೊಂಥರ ಕುಟುಂಬ ರಾಜಕಾರಣಕ್ಕೆ ಏಕದಮ್ ಮಾಡಿಸಿದ ಜೋಡಿ BS ಯಡಿಯೂರಪ್ಪರ ಕುಟುಂಬ ಅನ್ನುವಂಥ ಆರೋಪ. BS ಯಡಿಯೂರಪ್ಪರ ಮನೆಗೆ ಹೋಗಿ ಯಡಿಯೂರಪ್ಪನ ಕಾಲಿಗೆ ಬಿದ್ದು ಅದೇನೇನೋ ಗುಸುಗುಸು ಪಿಸು ಮಾತನಾಡ್ತಾ ಇರೋ ವಿಡಿಯೋ ನನ್ನ ಜೊತೆ ಇದೆ, ಯಾವಾಗ ಬೇಕಾದರೂ ರಿಲೀಸ್ ಮಾಡ್ತೀನಿ ಅಂದ ವಿಜುಗೌಡ. ಈಗ ಪಂಚಮಸಾಲಿ ಸಮುದಾಯ, ಬಸನಗೌಡ ಪಾಟೀಲ್ ಯತ್ನಾಳ್ದು ಪಂಚಮಸಾಲಿ ಸಮುದಾಯ. ಆ ಸಮುದಾಯದ ಜನನೇ ತಿರುಗಿ ಬಿದ್ದವ್ರೆ. ಆ ಸಮುದಾಯದ ಜನ ಛೀ ತೂ ಅಂತಿದ್ದಾರೆ. ಯಾಕೆ ಅಂದರೆ ಈ ಮನುಷ್ಯನ ನಾಲಿಗೆಗೆ ಲಂಗು ಲಗಾಮಿಲ್ಲ ರೀ. ಬಾಯಿಗೆ ಬಂದಾಗ ಮಾತನಾಡೋದು, ಯಾರು ಏನು ಅನ್ನೋದನ್ನ ನೋಡೋದಿಲ್ಲ. BS ಯಡಿಯೂರಪ್ಪ ಬಿಜೆಪಿಗೆ ಕೊಟ್ಟ ಕೊಡುಗೆ ಏನು ಜನರಿಗೆ ಗೊತ್ತಿದೆ. ಸೈಕಲ್ ತುಳುಕೊಂಡು ಕರ್ನಾಟಕದಲ್ಲಿ ಬಿಜೆಪಿಗೆ ಶಕ್ತಿ ಕೊಟ್ಟಂತಹ ಒಬ್ಬ ನಾಯಕ BS ಯಡಿಯೂರಪ್ಪ. ಯಡಿಯೂರಪ್ಪರಿಗೂ ಇವರಿಗೂ ಇರತಕ್ಕಂತಹ ದ್ವೇಷ ಬಿಜೆಪಿಯ ಇಮೇಜನ್ನು ಡ್ಯಾಮೇಜ್ ಮಾಡ್ತಾ ಇದೆ. ಬಿಜೆಪಿಯ ಜಂಘಾಬಲಕ್ಕೆ ಡ್ಯಾಮೇಜು ಈತನ ಹೇಳಿಕೆ. ಬಿಜೆಪಿಯ ಅಧಿಕೃತ ಆದೇಶಗಳೇನೂ ಇಲ್ಲ. ಅದನ್ನೆಲ್ಲ ಈ ಮನುಷ್ಯ ಸ್ವಂತ ಅಭಿಪ್ರಾಯದಂತೆ ಮಾಡ್ಕೊಂಡು ಹೋಗ್ತಾ ಇದ್ರು ಬಿಜೆಪಿಯಲ್ಲಿ. ಇದನ್ನ ಸಹಿಸಿಕೊಳ್ಳಲಿಲ್ಲ ಶಿಸ್ತಿನ ಪಕ್ಷ ಬಿಜೆಪಿ. ಇದ್ರೇನು ಹೋದ್ರೇನು ಅಂತ ಕಿತ್ತು ಬಿಸಾಕ್ತು. ಈಗ ಪ್ರಚಾರಕ್ಕಾಗಿ ಏನೇನೋ ಮಾತನಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅವರ ವಿರುದ್ಧ ಪ್ರಕರಣವೊಂದು ದಾಖಲಾಗಿದೆ. ಯಾವುದೇ ಕ್ಷಣ ಬಂಧನ ಆಗೋ ಸಾಧ್ಯತೆಗಳಿದ್ದಾವೆ.